ನಾವು 12 ಜನ ಕುರುಡ್ರು ಬಸವಣ್ಣನ ಅನ್ನುವಂಥ ಒಂದು ಆಣೆಯನ್ನು ನೋಡಿ ಸೊಂಟದಲ್ಲಿ ಬಸವಣ್ಣ ಆಣೆ ಅಂದ್ರೆ ಒಂದು ಸೊಂಟಲ್ಲಿ ಆಣೆ ಅಂದ್ರೆ ಕಾಲು ಆಣೆ ಅಂದ್ರೆ ಒಂದು ಕಿವಿ ಆಣೆ ಅಂದ್ರೆ ಒಂದು ಬಾಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದೀವಲ್ಲ ಅದು ಸರಿಯಲ್ಲ. ಕೇವಲ ಕಮ್ಯುನಿಸ್ಟರು ಎಡಪಂಥೀಯರು ಹೇಳುವ ಹಾಗೆ ಬಸವಣ್ಣ ಅದಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ, ಇದಕ್ಕೂ ಆಗಿದ್ದಾನೆ. ನಾನು ಅದಕ್ಕೆ ಹೇಳಿದ್ದು ಬಸವಣ್ಣನಲ್ಲಿ ನೀವು ಹೀಗೆಲ್ಲೂ ಕಾಣ್ತೀರಿ, ಬಸವಣ್ಣನಲ್ಲಿ ನೀವು ಮಾರ್ಕ್ಸನ್ನು ಕಾಣ್ತೀರಿ. ಬಸವಣ್ಣ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಶರಣರ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಅದು ಹಿಂದೂ ಧರ್ಮದ ಸನಾತನ ವೈದಿಕ ಧರ್ಮದ ಒಂದು ಭಾಗ ಆಗಿ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಫಾಲ್ಸ್ ಕಾನ್ಷಿಯಸ್ಸನ್ನು ಮೂಡಿಸೋ ಪ್ರಯತ್ನ ಇದರಲ್ಲಿದೆ. ನಾವು ಈ ಪುಸ್ತಕ ತರ್ತಾ ಇದ್ದೀವಿ, 550 ವಚನಗಳ ಒಂದು 500 ಪುಟಗಳ ಪುಸ್ತಕ ತರ್ತಾ ಇದ್ದೀವಿ. ಈ ಎಲ್ಲ 23,000 ವಚನಗಳಲ್ಲಿ ಎಲ್ಲೆಲ್ಲಿ ಯಾವ ಯಾವ ಶರಣರು ಎಂತೆಂಥ ಸಂದರ್ಭದಲ್ಲಿ ಶಾಸ್ತ್ರ ಪುರಾಣ ಆಗಮ ಎಲ್ಲರೂ ರಿಜೆಕ್ಟ್ ಮಾಡಿದ್ದಾರೆ, ಅದನ್ನಷ್ಟನ್ನು ನೋಡ್ಕೊಂಡು ಬೆಳಗ್ಗೆ ಕೊಡ್ತಾ ಇದ್ದೀವಿ. ಕಾಪಿ ಅವರು ಪ್ರಿಂಟ್ ಆಗ್ತಾ ಇದೆ, ಈಗ ಅದನ್ನು ಎಡಿಟ್ ಆಗ್ತಾ ಇದೆ, ಪ್ರಿಂಟ್ ಆಗುತ್ತೆ. ಸರ್, ಈ ಅನುಭವ ಮಂಟಪ ಎನ್ನುವುದು ಒಂದು ಫಿಸಿಕಲ್ ಸ್ಪೇಸ್ ರೀತಿ ಇತ್ತೆ, ಅದರ ಸ್ವರೂಪದ ಬಗ್ಗೆ ತಿಳಿಸ್ತೀರಾ? ಇದು ಭಾಳ ಸಂತೋಷ. ಈ ಪ್ರಶ್ನೆ ನಾನು ಉತ್ತರ ಹೇಳಬೇಕಲ್ಲ, ಬಣ್ಣಂಜಾರು ಉತ್ತರ ಹೇಳಿಬಿಟ್ಟಿದ್ದಾರೆ, ನೀವು ನೋಡಿರಬೇಕು. ಅನುಭವ ಅನ್ನೋದು ಲೌಕಿಕ, ಅನುಭವ ಅನ್ನೋದು ಪಾರಮಾರ್ಥಿಕ, ಅಲೌಕಿಕ ಅಂತ ಶಬ್ದ ಉಪಯೋಗ ಮಾಡಿದ್ದಾರೆ. ಸತ್ಯ ಅದು. ಯಾಕಂದರೆ ಅನುಭವಜನ್ಯವಾದಂಥದ್ದು ಒಂದು ಕಡೆ ಅದು ಆರ್ಥಿಕ, ಸಾಮಾಜಿಕ, ಭೌತಿಕವಾದಂಥ ವಿಷಯಗಳು ಅನುಭವ. ಅದನ್ನು ಬಿಟ್ಟು ಅನುಭವ ಅನ್ನೋದು ಒಂದು ಇಂಟ್ಯೂಷನ್ ಒಳಗಡೆ ಅಂತಃಕರಣದ ಮೂಡ್ತಕ್ಕಂಥ ಒಂದು ಅನುಭವ. ಆ ಅನುಭವಕ್ಕೆ ಅನುಭವ ಅನ್ನೋಕ್ಕೆ ಬರೋದಿಲ್ಲ, ಅದು ಅಲೌಕಿಕವಾದದ್ದು. ಅಂದರೆ ದೇವರ ಹತ್ರ ಹೋಗೋದು ಹಿಂಗಲ್ಲ ಅದಕ್ಕೆ, ಅದು ವಿಚಿತ್ರವಾದಂಥ ಒಂದು ಮೆಟಾಫಿಸಿಕಲ್ ಥಾಟ್ ಇರ್ತದೆ, ಅದರಲ್ಲಿ ಒಂದು ಪಾರಮಾರ್ಥಿಕ ಥಾಟ್ ಇರ್ತದೆ, ಆದ್ದರಿಂದ ಅದು ಅನುಭವ. ಇವರು ಹೇಳಿದ್ದು ಕೇವಲ ಅಲೌಕಿಕ ಅಷ್ಟನ್ನಿರ್ತ ಅನ್ನೋದು ಸತ್ಯ ಅಲ್ಲ, ಅಲ್ಲಿ ಲೌಕಿಕದ ವಿಚಾರಗಳು ಇದು. ಯಾವುದು? ಸ್ತ್ರೀ ಸಮಾನತೆ, ಇದು ಅಲೌಕಿಕ ಅಲ್ಲ, ಇದು ಲೌಕಿಕನೇ. ಇದು ಜಾತಿ ನಿವಾರಣೆ, ನಿರ್ಮೂಲನೆ, ಇದು ಲೌಕಿಕನೇ, ಅಲೌಕಿಕ ಇಲ್ಲ. ಅದರಲ್ಲಿ ಆಧಾರ ಇರೋದು ಸೈದ್ಧಾಂತಿಕವಾಗಿ ಅಲೌಕಿಕ ಇರ್ಬೋದು ಆಧಾರ, ಆದರೆ ಫ್ಯಾಕ್ಟ್ ಈಸ್ ಹಿಸ್ಟಾರಿಕಲ್. ಓಕೆ, ಅದು ಲೌಕಿಕನೇ. ಸೊ ಈಗ ದಾಸೋಹ ಇರೋದು ಲೌಕಿಕನೇ. ಕೆಲಸ ಮಾಡಿ ಬದುಕು, ಶ್ರಮಜೀವಿಗಳನ್ನು ಬೆಲೆ ಕೊಡು, ಶ್ರಮಕ್ಕೆ ಬೆಲೆ ಕೊಡು, ಇದು ಲೌಕಿಕನೇ, ಕೇವಲ ಅಲೌಕಿಕ ಅಲ್ಲ. ಇದು ಅಲೌಕಿಕ ಯಾಕೆ ಹೇಳ್ತಾರೆ ಅನ್ನೋದಕ್ಕೆ ಆಮೇಲೆ ಬರ್ತೀನಿ, ಭಾಳ ಇಂಪಾರ್ಟೆಂಟ್ ಮಾತಿದೆ, ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಅವ್ರು ಹೇಳಿದ್ದಾರೆ, ನಾನು ತರ್ತೀನಿ ಅದ್ರ ಬಗ್ಗೆ. ಸೊ ಹೀಗೆ ಇರೋದು. ಜೊತೆಗೆ ಇನ್ನೊಂದು ಮಾತು ಬರ್ತದೆ, ದಾಸೋಹ ಇದು ಸಂಪೂರ್ಣವಾಗಿ ಲೌಕಿಕವಾದದ್ದೇ. ಗಳಿಸು, ಉಳಿದಿದ್ದರಲ್ಲಿ ನೀನು ಸಮಾಜಕ್ಕೂ ಕೂಡ ಬಳಸು ಅನ್ನುವಂಥ ಮಾತು, ಅದು ದಾಸೋಹ ಬರ್ತದೆ. ಅದನ್ನು ಇವರು ಮತ್ತೊಂದು ರೀತಿಯಲ್ಲಿ ಬೇರೆ ಕಡೆ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಕಮ್ಯುನಿಸ್ಟ್ ಯಾವ ಕಮ್ಯುನಿಸಮ್ ಇತ್ತು ಇದು? ನಾವು ಮಾತಾಡ್ತಾ ಇರೋ 12ನೇ ಶತಮಾನ. ಕಮ್ಯುನಿಸಮ್ ಚಾಲು ಆಗಿದ್ದು 1832 ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ದಾಸ್ ಕ್ಯಾಪಿಟಲ್ಲು, ಆಮೇಲೆ ಉಳಿದಂಥ ಕಾರ್ಲ್ ಮಾರ್ಕ್ಸ್, ಎಂಗೆಲ್ಸ್ ಕೂಡ ಬರೆದಂಥ ಬುಕ್ಕಿನಿಂದ ಚಾಲು ಆಗಿದ್ದು 19ನೇ ಶತಮಾನದ ಒಂದು ಈ ಥಾಟ್ ಪ್ರೊಸೆಸ್ ಸಿದ್ಧಾಂತನ ನೀವು 12ನೇ ಶತಮಾನಕ್ಕೆ ಹೋಗ್ತೀರಾ? ಅದು 700 ವರ್ಷಗಳ ಹಿಂದೆ ಕಮ್ಯುನಿಸಮ್ ಇತ್ತು ಹೇಳಿದ್ರೆ ಮೂರ್ಖತನದ ಮಾತು. ಯಾಕಂತಂದರೆ ಈ ಕಮ್ಯುನಿಸ್ಟ್ ಐಡಿಯಾಲಜಿಯಿಂದ ಅವರು ಪ್ರಭಾವಿತ ಆಗಿಲ್ಲ, ಅವರಿಂದ ಕಮ್ಯುನಿಸ್ಟ್ ಐಡಿಯಾಲಜಿ ಪ್ರಭಾವಿತ ಆಗಿದೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ಬಸವಣ್ಣನ ಕಾರಣದಲ್ಲಿ ಮಾರ್ಕ್ಸ್ ಇದ್ನ, ಎಂಗೆಲ್ಸ್ ಇದ್ನ, ಅಲ್ಲಿ ರಷ್ಯಾದ ಕ್ರಾಂತಿ ನಡೆದೀತ. ಇದು ಆಗಿದ್ದು ಯಾವಾಗ? 18ನೇ ಶತಮಾನದ ಉತ್ತರಾರ್ಧದಲ್ಲಿ, 19ನೇ ಶತಮಾನದ ಆರಂಭದಲ್ಲಿ. ನೀವು ಅದನ್ನು ಒಯ್ದುಬಿಟ್ಟು 700 ವರ್ಷ 800 ವರ್ಷದಿಂದ 12ನೇ ಶತಮಾನಕ್ಕೆ ನೀವು ಹೋಲಿಸಿದ್ರೆ ಯಾವ ಅಪಾರ್ಥ ರೀ? ಯಾವ ಎಲ್ಲಿ ಹೋಗ್ತಾ ಇದ್ದೀರಿ? ಈಗ ಭಾಳ ಜನ ಎಡಪಂಥೀಯರು ಕೂಡ ಇಲ್ಲಿ ಎಡುತ್ತಾರೆ. ಏನು ಎಡುತ್ತಾರೆ ಅಂತಂದರೆ, ಅವರು ಬಸವಣ್ಣನ ಕೇವಲ ಅದಕ್ಕೆ ಸೀಮಿತ ಮಾಡೋಕ್ಕೆ ಹೋಗ್ತಾರೆ. ಅದಲ್ಲ ಅದು. ಇದನ್ನ ಬಗ್ಗೆ ನಾನು ಇನ್ನೂ ಸ್ವಲ್ಪ ಒಳಗಡೆ ಹೋಗ್ತೀನಿ ದೀರ್ಘವಾಗಿ. ಏನು ಈ ಮಾರ್ಕ್ಸಿಸಮ್ನಲ್ಲಿ ಎಲಿಯನೇಷನ್, ಅದಕ್ಕೆ ಕನ್ನಡದಲ್ಲಿ ಸರಿಯಾದ ವ್ಯಾಖ್ಯಾನ ಕೊಡೋಕ್ಕೆ ನನಗೆ ಬರಲ್ಲ. ಇಂಗ್ಲೀಷ್ ಅಂತ ಭಾಳ ಹೊತ್ತು ಕಲ್ತಿದ್ದು. ಅಲ್ಲೇ ನೋಡಿ, ಅವೆಲ್ಲ ಕಮ್ಯುನಿಸ್ಟ್ ಬುಕ್ ಅಲ್ಲಿ ನೋಡಿ, ಅಲ್ಲೆಲ್ಲ ಕಮ್ಯುನಿಸ್ಟ್ನ ಮೂಲ ಗ್ರಂಥಗಳನ್ನ ಇಟ್ಕೊಂಡು ಓದಿದ್ದೀನಿ. ಅವೆಲ್ಲ ಅದಕ್ಕೆ ಟೆಕ್ಸ್ಟ್ ಬುಕ್ ಆಗಿತ್ತು. ನಾನು ಅಮೇರಿಯಲ್ಲಿ ಓದುವಾಗ ಓದಿದ್ದೀನಿ, ಅವ್ನು ಮೂಲ ಗ್ರಂಥ ಓದಿದ್ದೀನಿ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಓದಿದ್ದೀನಿ, 3 ವಾಲ್ಯೂಮ್ಸ್. ದಾಸ್ ಕ್ಯಾಪಿಟಲ್ ಓದಿದ್ದೀನಿ. ದಾಸ್ ಕ್ಯಾಪಿಟಲ್ ಅಂದರೆ ನಿಮ್ಗೆ ಗೊತ್ತುಂಟ, ಬಂಡವಾಳ. ಸೊ ಅದರ ಪೂರ್ವತತ್ವವನ್ನು, ಸರ್ಪ್ಲಸ್ ಲೇಬರು, ಹೇಗೆ ಎಕ್ಸ್ಪ್ಲಾಯ್ಟೇಷನ್ ಎಲ್ಲ ಬರ್ತೇನೆ ಓದಿದ್ದೀನಿ ಅದನ್ನು. ಅದ್ರ ಜೊತೆಗೆ ದಿ ಫ್ಯಾಮಿಲಿ, ಪ್ರೈವೇಟ್ ಪ್ರಾಪರ್ಟಿ ಆ್ಯಂಡ್ ದ ಸ್ಟೇಟ್ ಅನ್ನೋಂಥ ಇನ್ನೊಂದು ಕ್ಲಾಸಿಕ್ ಬುಕ್ ಇದೆ, ಅದನ್ನು ಯಾರು ಹೆಚ್ಚಿಗೆ ಮಾತಾಡ್ತಾ ಇಲ್ಲ. ಓಕೆ, ಅದು ಎಂಗೆಲ್ಸದು, ಇವರು ಕೂಡ ಬರೆದಿದ್ದು. ಎಂಗೆಲ್ಸ್ ಆಮೇಲೆ ಆಗಿದ್ದು ಇಲ್ಲಿ. ಇನ್ಫ್ಯಾಕ್ಟ್ ದಾಸ್ ಕ್ಯಾಪಿಟಲ್ 3ನೇ ವಾಲ್ಯೂಮು ಕಾರ್ಲ್ ಮಾರ್ಕ್ಸ್ ಸತ್ತೋದ ಮೇಲೆ ಪಬ್ಲಿಷ್ ಆಗಿದೆ, ಮೊದಲು ಎರಡು ಆಗಿತ್ತು. ಹೀಗೆ ಅದನ್ನು ನೋಡುವಾಗ ಇವರು ಎಡಪಂಥೀಯರು, ಎಡ ಬಲ ಕೇಂದ್ರ.
ನೀನು ಅದಕ್ಕೆ ವಿರೋಧವಾಗಿದ್ದರೆ ಬಲಪಂಥ, ಪರವಾಗಿದ್ದರೆ ಎಡಪಂಥ, ಎರಡೂ ಮಿಕ್ಸ್ ಮಾಡಿದ್ರೆ ಸೆಂಟರ್. ಓಕೆ, ಅದಂತ ಮಾಡಿದ್ರೆ ಈ ಟರ್ಮಿನಾಲಜಿ ಬಸವಣ್ಣನವರಿಗೆ ಅಪ್ಲೈ ಆಗತ್ತೆ, ಆಗಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬಹಳ ತತ್ವ ಇದೆ. ಹಾಗೆ ನಾವು ಹೇಳ್ತಾರೆ ನಾವು ಕ್ಲೇಮ್ ಮಾಡ್ಬೋದು, ಮಾಡ್ತಾ ಇಲ್ಲ ನಾವು. ಯಾಕೆ ಮಾಡ್ತಾ ಇಲ್ಲ ಅಂದರೆ ಕಮ್ಯುನಿಸಮ್ ತತ್ವದ ಬೀಜಗಳು ಬಸವಣ್ಣನ ವಿಚಾರಲಿದೆ. ಅಂದರೆ ಕೇವಲ ಅವನು ಕಮ್ಯುನಿಸ್ಟ್ ಅತ್ತೆ ನಾವು ಎಂದೂ ಕೇಳಿಲ್ಲ, ಹೇಳೋದಿಲ್ಲ. ಆದರೆ ಕಮ್ಯುನಿಸ್ಟ್ ಎಡವಿದ್ದೇನು ಬಸವಣ್ಣನವ್ರನ್ನ ಅದಕ್ಕೆ ಮಾತ್ರ ಸೀಮಿತಗೊಳಿಸ್ತಾರೆ. ಅದಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿ ಇದೆ ಒಂದು ಮೂಲ ಆಧಾರ ಬೀಜ. ಅದನ್ನು ನಾನು ಈ ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಎಡಪಂಥೀಯರಿಗೆ ಸ್ಪಷ್ಟಪಡಿಸಿ ಬಯಸ್ತೀನಿ. ಇದನ್ನು ನಾನು ಕೆಲವು ಬರೆದಿದ್ದೀನಿ ಇತ್ತೀಚೆಗೆ. ಈ ಮೂಲಕ ನಾನು ಇನ್ನಷ್ಟು ಇದ್ರ ಬಗ್ಗೆ ಅವರಿಗೆ ವಿಚಾರ ಪ್ರಚೋದನೆ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತೀನಿ. ಏನು, ಕಾರ್ಲ್ ಮಾರ್ಕ್ಸನ ಎಲಿಯನೇಷನ್ ಅನ್ನೋ ಶಬ್ದ, ಹೀಗೆಲ್ಲಿನ ಎಲಿಯನೇಷನ್ ಶಬ್ದ ಎರಡು ಒಂದೇ ಅಲ್ಲ. ಎಲಿಯನೇಷನ್ ಅನ್ನೋ ಶಬ್ದ ಇಂಗ್ಲೀಷಲ್ಲಿ ಒಂದೇ ಇದೆ. ಆದರೆ ಕಾರ್ಲ್ ಮಾರ್ಕ್ಸ್ ಆಗಲಿ ಹೀಗೆಲ್ಲಾಗಲಿ ಅವರಿಬ್ಬರು ಜರ್ಮನ್ ಭಾಷೆಯಲ್ಲೇ ಬರೆದ್ರು. ಆ ಜರ್ಮನ್ ಭಾಷೆಯಲ್ಲಿ ಎಲಿಯನೇಷನ್ಗೆ ಒಂದು ಶಬ್ದ ಅಲ್ಲ, ಎರಡು ಶಬ್ದ ಇದೆ. ಆ ಎರಡು ಶಬ್ದ ಭಾರತೀಯ ಕಂಟೆಕ್ಸ್ಟಲ್ಲಿ ಬಹಳ ರೆಲೆವೆಂಟ್ ಇದೆ. ಅದು ಏನು ಅಂತಂದರೆ, ಮೊದಲೇ ಈ ಶಬ್ದ ಎಲಿಯನೇಷನ್ನ ಡೈಲೆಕ್ಟಿಕಲ್ ಪ್ರಾಸೆಸ್ಸು, ಡೈಲೆಕ್ಟಿಕಲ್ ಸಿದ್ಧಾಂತ ಕಟ್ಟಿದವನು ಹೀಗೆಲ್, ಕಾರ್ಲ್ ಮಾರ್ಕ್ಸ್ ಅಲ್ಲ. ನಾನು ಹೀಗೆ ಹೇಳೋದು ಭಾಳಷ್ಟು ಜನ ಎಡಪಂಥೀಯರಿಗೆ ಇಷ್ಟ ಆಗಲಿಕ್ಕಿಲ್ಲ. ಆದರೆ ಕಾರ್ಲ್ ಮಾರ್ಕ್ಸ್ ಅವಾಗ ಸ್ಟೂಡೆಂಟ್ ಇರ್ತಾರೆ ಬೇರೆ ಯೂನಿವರ್ಸಿಟಿಯಲ್ಲಿ. ಈಗ ಅಷ್ಟಾಗ್ಬಿಡದೆ ಇವರು ಸ್ಟೂಡೆಂಟ್ ಇದ್ದಾಗ ಹೀಗಲಿನ ಈ ಡೈಲೆಕ್ಟಿಕಲ್ ಪ್ರಾಸೆಸ್ ಆಗಲಿ, ಡೈಲೆಕ್ಟಿಕಲ್ ಮಟೀರಿಯಲಿಸಮ್ ಅಲ್ಲ, ಅದು ಮಾರ್ಕ್ಸಿಸಮ್ದು ಡೈಲೆಕ್ಟಿಕಲ್ ಪ್ರಾಸೆಸ್ ಏನಿದೆ, ಥೀಸಿಸ್, ಆಂಟಿಥೀಸಿಸ್, ಸಿಂಥೆಸಿಸ್, ಅದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಾಸೆಸ್ಸು. ಅದೆಲ್ಲ ಸೊಸೈಟಿಗಳಲ್ಲಿ ಮನುಷ್ಯನ ಇವಲ್ಯೂಷನ್ದಲ್ಲಿ ಒಂದು ಥಾಟ್ ಪ್ರೊಸೆಸ್ ಇದ್ದಂಥ ಥೀಸಿಸ್, ಆಂಟಿಥೀಸಿಸ್, ಸಿಂಥೆಸಿಸ್ ಅನ್ನುವಂಥ ಮೂರು, ಅದು ನಿರಂತರವಾದ ಕ್ರಿಯೆ. ಅದನ್ನು ಕಂಡು ಹಿಡಿದವನು, ಮೊದಲು ಮಾಡಿ ಹಿಡಿದವನು ಹೀಗೆಲ್. ಆದರೆ ಕಂಟೆಂಪರರಿ ಕೆಲವೊಂದು ಅದರಲ್ಲಿ ಆಧಾರಗಳಿದೆ, ಅದು ಹೀಗೆಲ್. ಅದರಿಂದ ಮಾರ್ಕ್ಸ್ಗೆ ಬಹಳ ಇಂಪ್ರೆಸ್ ಆಯಿತು. ಅವನೇನು ಮಾಡಿಬಿಟ್ಟ, ತನ್ನ ಯೂನಿವರ್ಸಿಟಿ ಬದಲಿ ಮಾಡಿ ಬರ್ಲಿನ್ ಯೂನಿವರ್ಸಿಟಿಗೆ ಬರ್ತಾನೆ. ಆ ಬರ್ಲಿನ್ ಯೂನಿವರ್ಸಿಟಿಯಲ್ಲಿ ಹೀಗೆಲ್ಲಿನ ಸ್ಟಡೀಸೇ ಸೆಪ್ರೇಟ್ ಇರ್ತದೆ. ಅಲ್ಲಿ ನಾನು ಯಾಕೆ ವಿಷಯವಾಗಿ ಹೇಳ್ತೀನಿ ದಯವಿಟ್ಟು ನೋಡ್ಕೊಳ್ಳೋ ಉದ್ದೇಶ ಏನಿದೆ ಹೇಳ್ತೀನಿ. ಇದನ್ನು ಕೌಂಟರ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾರು ಈಗ ರಾಜಾರಾಮ್ ಹೆಗ್ಡೆ, ಬಣ್ಣಂಜಯ, ಅವನು ಯಾರು ಡಂಕಿನ್ ಜಳಕಿ, ಬಾಲಗಂಗಾಧರ ಇವೆಲ್ಲ ಹೇಳ್ತಿದ್ದಾರಲ್ಲ, ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಹೇಳ್ತಾ ಇದ್ದೇನೆ ವೀಣಾ ಬಣ್ಣಂಜೆ ಆ ಗುಂಪಿನವರು ಅಂತ ತಿಳ್ಕೊಂಡು ಅವರಿಗೆ ಎಡಪಂಥಿ ಎರಡೂ ಹೇಳ್ತಿದ್ದೀನಿ ನಾನು. ಏನು, ಇಲ್ಲಿ ಹೀಗೆಲ್ಲಿ ಏನು ಹೇಳಿದಲ್ಲ, ಅದರಲ್ಲಿ ಎರಡು ಪ್ರೊಸೆಸ್ ಇದೆ. ಕಾರ್ಲ್ ಮಾರ್ಕ್ಸ್ ಒಂದೇ ಇದೆ. ಅದಕ್ಕೆ ಅವನೇನು ಒಂದು ಡೈಲೆಕ್ಟಿಕಲ್ ಮಟೀರಿಯಲಿಸಮ್ ಹೋದ. ಹೀಗೆಲ್ ಮಟೀರಿಯಲಿಸಮ್ಗೆ ಹೇಳೋ ಜೊತೆ ಬೇರೆ ಇದನ್ನು ಹೇಳಿದ ಅವನು. ಅದು ಕಾಂಪ್ರಿಹೆನ್ಸಿವ್ ಡೈಲೆಕ್ಟಿಕಲ್ ಪ್ರಾಸೆಸ್ನಲ್ಲಿ, ಕಾಂಪ್ರಿಹೆನ್ಸಿವ್ ಎಲಿಯನೇಷನ್ದಲ್ಲಿ ಹೀಗೆಲ್ಲಿ ಹೇಳಿದ್ದು ಈ ಮಾತನ್ನು ನಾನು ನಿಮಗೆ ವಿಷಯಕ್ಕೆ ಪಡಿಸ್ತೀನಿ. ಹೀಗೆಲ್ಲಂದೇನು, ಇಂಗ್ಲೀಷ್ ಜರ್ಮನ್ನಲ್ಲಿ ಎರಡು ಶಬ್ದ ಇದೆ. ಒಂದು ನನ್ನ ಸೆಕೆಂಡ್ ಭಾಷೆ ಜರ್ಮನ್, ನಾನು ಒರಿಜಿನಲ್ ಓದಿದ್ದೀನಿ. ನೋಡಿ ಅಲ್ಲಿ ಬುಕ್ಸಲ್ಲಿ ಜರ್ಮನ್ ಬುಕ್ಸ್ ಅಲ್ಲ, ಈಗ ಓದ್ತೀನಿ, ನಾನು ಮಾತಾಡಬಲ್ಲೆ. ಭಾಳಷ್ಟು ರೂಢಿ ತಪ್ಪಾಗಿದೆ, ಫ್ಲೂಯೆನ್ಸಿ ಇಲ್ಲ, ಬಟ್ ಮಾತಾಡ್ತೀನಿ, ಬರೀದು ಮಾಡ್ತೀನಿ. ಇದರಲ್ಲಿ ಒಂದನೇ ಶಬ್ದ ಎಂಟ್ಹೌಸನ್, ಎಲಿನೇಷನ್ ಜರ್ಮನ್ ಶಬ್ದ ಎಂಟ್ಹೌಸನ್. ಎಂಟ್ಹೌಸನ್ದು ಹೀಗಲ್ಲಿದ್ದು ಎಂಟ್ಫಾಯಿಂಡನ್, ಅದು ಕಾರ್ಲ್ ಮಾರ್ಕ್ಸ್ದು. ಅಲ್ಲಿ ಏನು ಹೇಳ್ತಾರೆ ಇದರಲ್ಲಿ, ಕೆಲವು ಪ್ರಸಂಗದಲ್ಲಿ ಮಾನವ ಜೀವಿ ಅಸಹಾಯಕ ಆಗಿಬಿಡ್ತಾನೆ. ಎಂಥದ್ರಲ್ಲಿ ಉದಾಹರಣೆಗೆ ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರ ತಂದೆ ತಾಯಿಗಳು ಸತ್ತೋಗ್ಬಿಡ್ತಾರೆ. ಆ ಕ್ಷಣದಲ್ಲಿ ನಿನಗೇನಾಗುತ್ತೆ, ಯಾರೋ ನೀವು ಪ್ರೀತಿ ಪಾತ್ರ ಅವ್ರದ್ದು ಕೆಟ್ಟ ಕ್ಯಾನ್ಸರ್ ಅಂತ ಕಾಯಿಲೆಗೆ ಬಿದ್ದು ನರಳ್ತಿರ್ತಾರೆ. ಆವಾಗ ನಿಮ್ಗೆ ಏನು ಅನಿಸುತ್ತೆ, ಅಸಹಾಯಕರಾಗಿಬಿಡ್ತೀರಿ. ಕಾಯಿಲೆ ವಾಸಿಯಾಗೋದಿಲ್ಲ, ಅವರು ಉಳಿಲಿಕ್ಕೆ ಸಾಧ್ಯ ಇಲ್ಲ, ಉಳಿಸ್ಕೊಳ್ಬೇಕನ್ನೋ ಪ್ರಯತ್ನ ಇರ್ತದೆ. ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ನಿರಾಶೆ ಆಗಿರ್ತೀರಿ, ಮುಂದಗತಿ ಏನೋ ಪ್ರಶ್ನೆ ಬಂದಿರ್ತದೆ. ಯಾರೋ ಎಕ್ಸಿಡೆಂಟ್ ಆಗುತ್ತೆ, ದೊಡ್ಡ ವ್ಯಾಪಾರದಲ್ಲಿ ಲಾಸ್ ಆಗಿಬಿಡ್ತದೆ, ಆ ಲಾಸ್ ರಿಕವರ್ ಮಾಡೋ ಶಕ್ತಿ ಇರೋದಿಲ್ಲ, ಆಗಬಾರ್ದು ಅಂತ ಆಸೆ ಇರ್ತದೆ, ಆಗಿಬಿಡ್ತದೆ. ಏನು ಮಾಡಬೇಕು ಅಂದಾಗ ಮನುಷ್ಯ ಅಸಹಾಯಕನಾಗಿ ಏನು ಮಾಡೋಕ್ಕೆ ಬರ್ತಾ ಇಲ್ಲ, ಅಸಹಾಯಕ ಆಗಿದ್ದೀನಿ, ನಿಸ್ಸಹಾಯಕ ಆಗಿದ್ದೀನಿ ಅಂತ ತಿಳ್ಕೊಂಡು ಅವನು ದೇವರತ್ತ ಒಂದು ಸೂಪರ್ ನಾರ್ಮಲ್ ಶಕ್ತಿ, ದೇವರನ್ನು ಏನೋ ಬಳ್ಕೊಳ್ಳಿ, ಮನುಷ್ಯನಕ್ಕಿಂತ ಸೂಪರ್ ಹ್ಯೂಮನ್ ಒಂದು ಶಕ್ತಿ ಇದ್ದರೆ ಅವನ ಲಕ್ಷ್ಯ ಹೋಗುತ್ತೆ. ಆವಾಗ ಅವನು ಏನು ಮಾಡ್ತಾನೆ, ನಮ್ಮ ಶಾಲೆ ಮಾಡ್ತೀನಿ. ನಮ್ಮೆಲ್ಲ ಭಾಳ ಜನ ಈಗೆಲ್ಲ ಇವರು ಉಂಟಲ್ಲ, ಎಲ್ಲ ಗಾಡ್ ಫಾದರ್ಸ್ ಇದ್ದಾರಲ್ಲ, ಶ್ರೀ ರವಿಶಂಕರ್ ಅವರು, ಸಾಯಿಬಾಬಾ ಅವರು, ಮತ್ತು ಇವರೊಬ್ರು ಇದ್ದಾರಲ್ಲ ಈಗ, ಯಾರು ನಮ್ಮ ಗುರುಗಳಿದ್ದಾರೆ ಅಲ್ರಿ, ಇಲ್ಲಿವರೆಗೆ ಶಿವನ ಮೂರ್ತಿ ಇಟ್ಟಿದ್ದಾರಲ್ಲ, ಯಾರು ಅವರು ಸದ್ಗುರುಗಳು, ಗೆಜ್ಜೆ, ಅವರೆಲ್ಲ ಈ ಟೈಪ್ ಭಾಳ ಮಂದಿ ಇದ್ದಾರೆ, ದೇವಮಾನವರು. ಅವ್ರ ಹತ್ರ ಯಾಕೆ ಹೋಗ್ತಾರೆ ಮಂದಿ ಅಂದರೆ, ಇದು ಎಲಿನೇಷನ್, ಸೂಪರ್ ಹ್ಯೂಮನ್ ಪವರ್ನಲ್ಲಿ ಅವರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಮೂಢನಂಬಿಕೆಗಳನ್ನ ಬಿತ್ತಾರೆ. ಅದು ಬತ್ಬಿಟ್ಟು ನೀವು ಒಟ್ಟು ಮಾಡಿ ಬರೋಂಗೆ ಮಾಡ್ತಾರೆ, ದುಡ್ಡು ಉಸ್ತಾರೆ, ಎಲ್ಲ ಮಾಡ್ತಾರೆ. ಓಕೆ, ಅದಕ್ಕೋಸ್ಕರ ಏನಿಲ್ಲದಂಥ ಭಿಕಾರಿದಂಥ ಜನಗಳು, ಆ ಆಶಾರಾಮ್ ಬಾಪು ಅಂತವ್ರು ಎಷ್ಟು ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾರೆ. ಇವರೆಲ್ಲರೂ ಅಷ್ಟೇ, ನಾನು ಡೀಟೇಲ್ ಹೇಳೋಕ್ಕೆ ಹೋಗೋದಿಲ್ಲ, ಅವ್ರಿಗೆ ಮನಸ್ಸು ಹೊಯ್ದುಬಿಡೋಲ್ಲ. ಇದನ್ನು ಈ ಅರ್ಥದಲ್ಲಿ ಹೇಳಿದ್ದು ಹೀಗೆ
ಅದಕ್ಕೆ ಅವನೇನು ಮಾಡಿಬಿಟ್ಟ, 3-4 ಪುಸ್ತಕ ಇದೆ. ಫಾಯರ್ ಬಾಕ್ ಬರೆದು ಒಂದು ಪುಸ್ತಕ ಇದೆ. ಆ ಪುಸ್ತಕದ ಹೆಸರು ಫಿಲಾಸಫಿ ಆಫ್ ಪಾವರ್ಟಿ. ನೋಡಿ ಹೇಗಿದೆ. ಕಾರ್ಲ್ ಮಾರ್ಕ್ಸ್ ಅದಕ್ಕೆ ಉತ್ತರವಾಗಿ ಮತ್ತೊಂದು ಉಲ್ಟಾ ಪುಸ್ತಕ ಬರೆದ, ಪಾವರ್ಟಿ ಆಫ್ ಫಿಲಾಸಫಿ ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಬುಕ್ಕು. ಅವನು ಏನು ಮಾಡಿದ, ಫಾಯರ್ ಬ್ಯಾಕು ಈ ಪಾವರ್ಟಿ ಅಂದರೆ ಯಾಕೆ ಆಗ್ತಾರೆ, ಹೆಂಗಾಗ್ತಾರೆ, ಅವರ ಮನೋಭೂಮಿಕೆ ಹೆಂಗಿರ್ತದೆ, ಅವ್ರು ಹೆಂಗೆ ಬದುಕಬೇಕು ಅನ್ನೋ ಬಗ್ಗೆ ಬರೆದ್ರೆ, ಕಾರ್ಲ್ ಮಾರ್ಕ್ಸ್ ಏನು ಬರೀತಾನೆ ಅಂದರೆ, ಇದು ಫಿಲಾಸಫಿ ಆಫ್ ಪಾವರ್ಟಿ ಅಲ್ಲ, ಇಟ್ಸ್ ಅ ಪಾವರ್ಟಿ ಆಫ್ ಯುವರ್ ಫಿಲಾಸಫಿ ಅಂತ ಹೇಳಿ ಉಲ್ಟಾ ಹೊಡೆದು ಬಿಡ್ತಾನೆ. ಆ ಬುಕ್ಕನ್ನು ಓದಬೇಕು ನೀವು. ಅಂದರೆ ಹೀಗೆಲ್ಲ ಕೂಡ ಉಲ್ಟಾ ಹೊಡೆದು ಬಿಡ್ತಾನೆ. ಓಕೆ, ಈಗ ಇನ್ನೊಂದೇ ಬರ್ತದೆ, ಏನು, ಕಾರ್ಲ್ ಮಾರ್ಕ್ಸ್ ಇದಕ್ಕೆ ವಿರುದ್ಧ ಹೇಳ್ತಾನೆ. ಈಗೆಲ್ಲ ವಿರುದ್ಧ ಏನಂದರೆ, ನೀವು ತಿಳ್ಕೊಳ್ಳೋದು ತಪ್ಪು, ಅಷ್ಟಾಗಲೂ ಸತ್ತೋಗಿರ್ತಾನೆ ಅವನು, ಈಗೆಲ್ಲ ಇರುವುದಿಲ್ಲ. ಇವಾಗ ವಿದ್ಯಾರ್ಥಿಯಾಗಿ ಒಂದು ತಾತ್ವಿಕ ಹಿನ್ನೆಲೆಯಲ್ಲಿ, ವೈಚಾರಿಕದಲ್ಲಿ, ಬೌದ್ಧಿಕ ಜಗತ್ತಿನಲ್ಲಿ ಹೊಸ ಕನ್ಸೆಪ್ಟ್ನ ಕೊಟ್ಟವನು ಕಾರ್ಲ್ ಮಾರ್ಕ್ಸ್. ಅವನೇ ಹೇಳ್ತಾನೆ, ಇದೆಲ್ಲ ನೀನು ಎಲ್ಲರನ್ನೂ ಕಳ್ಕೊಂಡು ದೇವ್ರ ಹತ್ರ ಮುಖ ಮಾಡಿದಾಗ ನಿನಗೆ ಹಾಗೆ ಮಾಡುವಂಥ ಪರಿಸ್ಥಿತಿ ಬಂದಿರೋದು ದೇವರಿಂದ ಅಲ್ಲ, ಈ ಸಾಮಾಜಿಕ ರಚನೆಯಿಂದ. ನೀನು ಸತ್ತರು ನನಗೇನು ತೊಂದರೆ ಇಲ್ಲ, ಆರಾಮ, ಸರ್ಕಾರ ನನಗೆ ಎಲ್ಲ ಪ್ರೊಟೆಕ್ಷನ್ ಕೊಡ್ತಾರೆ, ನನಗೆ ಜಮೀನಿದೆ, ಆಸ್ತಿಗಳಿದೆ, ದುಡ್ಡಿದೆ, ಏನು ಅಂಜಿಕಿಲ್ಲ, ನೀನು ಯಾಕೆ ಸತ್ತೋರ್ತು ಸಾಯ್ತೀಯ? ಲಾಸ್ ಆಗಿದೆ ಆಯ್ತು ಬಿಡಿ, ಇನ್ನೊಮ್ಮೆ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ಹೇಳ್ತೀರಿ. ನಿನ್ನ ಕಡೆ ದುಡ್ಡು ಇದ್ದರೆ. ಇಲ್ವೇ ಇಲ್ಲ, ನಿನಗೆ ದುಡ್ಡು ಇಲ್ಲದಿಂದ ಮಾಡಿದ್ದು, ಬಡತನ ತಂದಿದ್ದು ಯಾರು? ಈ ಸಾಮಾಜಿಕ ವ್ಯವಸ್ಥೆ. ಈ ಸಾಮಾಜಿಕ ವ್ಯವಸ್ಥೆಯಿಂದ ನೀನು ಅಸಹಾಯಕನಾಗಿದೆಯಾ. ಈ ಸಾಮಾಜಿಕ ವ್ಯವಸ್ಥೆನ ಬದಲಿ ಮಾಡಿಬಿಡು, ನೀನು ಸರಿ ಹೋಗಿಬಿಡ್ತೀಯಾ, ನಿನಗೆ ಯಾವ ದೇವರಲ್ಲಿ ಕಲ್ಪನೆ ಹೋಗಿಬಿಡ್ತದೆ. ಅವಾಗ ಏನಿರೋದು ಕಾರ್ಲ್ ಮಾರ್ಕ್ಸ್, ಇದು ಅವನು ಎಂಟಾವಶನ್ ಅಂತ ಹೇಳಿದ್ದು. ಅದು 8 ಪಾಯಿಂಟ್, ಇದು 8 ಪಾಯಿಂಟ್, ಅದು ಎಂಟಾವಶನ್. ಈ ಅರ್ಥದ ಎಲಿನೇಷನ್ ಇಂಗ್ಲೀಷ್ನಲ್ಲಿ ಬಹಳ ಕಠಿಣ ಎಕ್ಸ್ಟೆಂಡ್ ಮಾಡೋದು. ಮಾನವ ನಿರ್ಮಿತ ಪರಿಸ್ಥಿತಿಯಿಂದ ಮಾನವ ಅಸಹಾಯಕನಾಗೋದು ಕಾರ್ಲ್ ಮಾರ್ಕ್ಸ್ನ ಸಿದ್ಧಾಂತ. ಮಾನವ ಸಮಾಜದಲ್ಲಿ ಈ ಒಂದು ಕಾರ್ಲ್ ಮಾರ್ಕ್ಸ್ನ ತತ್ವವನ್ನು ತಿಳುವಳಿಕೆ ತರಲಾರ್ದೆ ನೀವು ದೇವರಿಗೆ ಅವಳು ಎತ್ತದಂಥ ಒಂದು ಅಸಹಾಯಕ ಪರಿಸ್ಥಿತಿ, ಹೀಗಲ್ಲಿನ ಒಂದು ಎಂಟಾವಶನ್ 8 ಪಾಯಿಂಟ್ನಲ್ಲಿ 2 ಅವ್ರದ್ದು. ಇಲ್ಲಿ ಬಂದಾಗ ಇದು ಎರಡು ನಡುವೆ ತಿಕ್ಕಾಟದ ಏನಾಗ್ಬಿಡ್ತು, ಕಾರ್ಲ್ ಮಾರ್ಕ್ಸ್ ಇನ್ನೂ 2-3 ಹೆಜ್ಜೆ ಮುಂದೆ ಹೋಗ್ಬಿಟ್ಟ. ಆವಾಗ ಅವನು ಮಾಡಿದ್ದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಆಮೇಲೆ ಅವನು ವಿದ್ಯಾರ್ಥಿ ಆದಾಗಿದೆ ಇವರು ಅದು ತಿಳುವಳಿಕೆಯಲ್ಲಿ ಬದಲಾಗಿದ್ದು. ಪಾವರ್ಟಿ ಆಫ್ ಫಿಲಾಸಫಿ ಆಗಲಿ, ಆನಂತರ ಏನದು ಈ ಡೈರೆಕ್ಟರ್ ಪ್ರೊಸೆಸ್ ಆಗಲಿ, ಎಂಟಾವಶನ್ ವರ್ಸಸ್ 8 ಪಾಯಿಂಟ್, ಇವೆಲ್ಲ ವಿದ್ಯಾರ್ಥಿ ದಿಶೆಯಲ್ಲಿ ಆಗಿದ್ದು ಅವ್ರದ್ದು. ಇವೆಲ್ಲ ಆದಿದ್ದು ಆಮೇಲೆ ಬಂದಿದ್ದು ಕ್ರಿಸ್ಟಲೈಸ್ ಆಗಿ ಅದು ದೊಡ್ಡ ಪ್ರಭಾವ ಬೀರುತ್ತದೆ ಜಗತ್ತಿನಲ್ಲಿ. ಅದರ ಮೇಲಿಂದ ಹುಟ್ಟಿಕೊಂಡಿದ್ದೆ ರಷ್ಯನ್ ಕ್ರಾಂತಿ. ಅದರ ಮೇಲೆ ಹುಟ್ಟಿಕೊಂಡಿದ್ದು ಚೈನೀಸಲ್ಲಿ ರಷ್ಯನ್ ಕಮ್ಯುನಿಸ್ಟ್ ಕ್ರಾಂತಿ. ಮುಂದೆ ಏನಾಯಿತು ಗೊತ್ತುಂಟು, ಕೋಲ್ಡ್ ವಾರ್ ಅವೆಲ್ಲ ಮಣ್ಣು ಆಗಿದ್ದು. ಇವಾಗ ಇವರೆಂತಂದರೆ, ನಾವು ಈಗ ಇವರು ಹೇಳೋದೇನು, ಹೀಗೆಲ್ಲಿಂದ ನಮ್ಮದು ಮಾರ್ಕ್ಸಿಂದ ಅಲ್ಲ ಅಂತ. ನಾನು ಹೇಳ್ತೇನೆ, ಯಾವ ಪ್ರಗತಿ ಪಡೆದನ್ನು ಚೆನ್ನಾಗಿ ಕೇಳ್ಕೊಳ್ಳಿ, ನಾನು ತಪ್ಪಿ ತಿದ್ಕೊಳ್ತಾ ಹೇಳಿದ್ದೇನೆ. ನೀವು ಇದನ್ನು ವಿಚಾರ ಮಾಡಿ ಮತ್ತೊಮ್ಮೆ. ಏನು, ಬಸವಣ್ಣ ಎರಡೂ ಹೌದು. ಯಾಕಂದರೆ ಬಸವಣ್ಣನ ಇನ್ನೊಂದು ಮುಖ ಇದೆ. ಈಗ ವೀಣಾ ಬಣ್ಣಂಜಿಯವರು ಮತ್ತೊಂದು ಆಡಿಯೋ ಬಿಟ್ಟಿದ್ದಾರೆ, ಈ ವಿಡಿಯೋ ಬಿಟ್ಟಿದ್ದಾರೆ. ಅದನ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಸಪ್ರೇಟಾಗಿ. ಭಕ್ತಿ ಪಂಥ, ಬಸವಣ್ಣ ಭಕ್ತಿ ಭಂಡಾರಿ ಅಂದರೆ ಹೀಗೆಲ್ಲಿನ ತತ್ವಕ್ಕೆ ಹೋಗ್ಬಿಟ್ಟ. ದೇವರಲ್ಲೇ ತಂದೆ ನೀನು, ತಾಯಿ ನೀನು, ಬಂಡು ನೀನು, ಬಳಗ ನೀನು, ನನಗೆ ಮತ್ತಾರೂ ಇಲ್ಲವಯ್ಯ. ಯಾರು? ಬಸವಣ್ಣ. ಯಾರ ಬಗ್ಗೆ ಹೇಳ್ತಾನೆ? ಕೂಡಲ ಸಂಗಮ ದೇವ ಅಂದರೆ ದೇವರ ಬಗ್ಗೆ. ಹೆಸರು ಏನೇ ಇರಲಿ, ದೇವರು. ಆ ಹೆಸರಿಗೆ ಶೈವರು ಬೇಡ, ವೈಷ್ಣವರು ಬೇಡ, ದೇವರು ಒಬ್ಬನೇ ದೇವರು. ಬೇರೆ ಹಾಗೆ ಸನಾತನ ಧರ್ಮ ಇದ್ದಾಗೆ 108 ದೇವರು ಇಲ್ಲ, 1000 ಲಕ್ಷ ಕೋಟಿ ದೇವರಿಲ್ಲ, ಒಬ್ಬನೇ ದೇವರು ಬಸವಣ್ಣ ಹೇಳಿದ್ದು. ಆ ದೇವರಲ್ಲಿ ಇವರು ಅಗಾಧವಾದ ನಂಬಿಕೆ, ಅದು ಅವರ ಭಕ್ತಿಯ ಒಂದು ಭಾಗವಾಗಿ. ಮತ್ತೊಂದು ಹೇಳ್ತಾನೆ, ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀನು ಕೊಂಬಲ್ಲಿ ಸಾಯಿದೆ, ಏನು ನಳವೇ ದೇವ, ನೀನು ಹುಟ್ಟಿಸಿದ್ದು ನೀನೇ, ಕೊಲ್ಲೋನು ನೀವೇ. ಅದಕ್ಕೆ ವಿರುದ್ಧ ನಾನು ನಿಲ್ಬೋದೆ? ಯಾರಲ್ಲಿ ನಂಬಿಕೆ ಇದು? ದೇವರಲ್ಲಿ ನಂಬಿಕೆ. ಇಂಥದ್ದು ಎಷ್ಟು ವಚನಗಳಿದೆ. ಅಗಾಧವಂಥ ಭಕ್ತಿ ಒಂದು ಅವರಲ್ಲಿ ಇತ್ತು. ಆದರೆ ಲೌಕಿಕನೂ ಅವ್ರು ಬಿಟ್ಟಿರಲಿಲ್ಲ. ಏನು ನಾವು ಮಾತಾಡ್ತೀವಲ್ಲ, ಸ್ತ್ರೀ ಸಮಾನತೆ, ಮತ್ತು ಈ ಜಾತಿ ಪದ್ಧತಿಯ ನಿರ್ಮೂಲನೆ, ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಏನಿದೆಲ್ಲ, ಅದು ಒಂದು ಕಡೆ ಲೌಕಿಕ ಅಂತ ಇಟ್ಕೊಂಡ್ರೆ, ಇದು ಅಲೌಕಿಕವಾದಂಥ ಎರಡೂ ಅವರಲ್ಲಿತ್ತು. ಆದ್ದರಿಂದ ಕೇವಲ ಕಮ್ಯುನಿಸ್ಟರು, ಎಡಪಂಥೀಯರು ಹೇಳುವ ಹಾಗೆ ಬಸವಣ್ಣ ಅಷ್ಟೇ ಸೀಮಿತ ಆಗಿಲ್ಲ, ಇದಕ್ಕೂ ಆಗಿದ್ದಾನೆ. ನಾನು ಅದಕ್ಕೆ ಹೇಳಿದ್ದು, ಬಸವಣ್ಣನಲ್ಲಿ ನೀವು ಹೀಗೆಲ್ಲೂ ಕಾಣ್ತೀರಿ, ಬಸವಣ್ಣನಲ್ಲಿ ನೀವು ಮಾರ್ಕ್ಸನ್ನು ಕಾಣ್ತೀರಿ. ಮಾರ್ಕ್ಸ್ವಾದಿ ಮಾರ್ಕ್ಸನ್ನು ಕೇಳಿದರೆ, ಈ ವೀಣಾ ಬಣ್ಣಂಜಯ ಅಂತ ಭಾಳ ಭಕ್ತಿ ಪಂಥದವ್ರು ಎಲ್ಲರೂ ಏನು ಮಾಡ್ತಾರೆ, ಹೀಗೆಲ್ಲೂ ಕೇಳ್ತಾರೆ. ಇವೆರಡರ ಮಿಕ್ಸರ್ ಇನ್ನೂ ಭಾಳ ಅಷ್ಟಿದೆ. ನಾವು 12 ಜನ ಕುರುಡರು
ಬಸವಣ್ಣನ ಅನ್ನುವಂಥ ಒಂದು ಆಣೆಯನ್ನು ನೋಡಿ ಸೊಂಡಿಲೆ ಬಸವಣ್ಣ ಆಣೆ ಅಂದರೆ ಒಂದು ಸೊಂಡಿಲು, ಆಣೆ ಅಂದರೆ ಕಾಲು, ಆಣೆ ಅಂದರೆ ಒಂದು ಕಿವಿ, ಆಣೆ ಅಂದರೆ ಒಂದು ಬಾಲ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಿದ್ದೀವಲ್ಲ, ಅದು ಸರಿಯಲ್ಲ. ಬಸವಣ್ಣ ಒಬ್ಬ ಪರಿಪೂರ್ಣ ಚಿಂತಕ, ಒಬ್ಬ ಪರಿಪೂರ್ಣ ದಾರ್ಶನಿಕ. ಅವನಿಗೆ ದೇವರಲ್ಲಿಯೂ ನಂಬಿಕೆ ಇತ್ತು. ಆದ್ದರಿಂದ ಬಯಲು ಅನ್ನುವಂಥ ಸಿದ್ಧಾಂತ ಬರ್ತದೆ ಲಿಂಗಾಯತದಲ್ಲಿ ಇನ್ನೊಂದು. ಆ ಬಯಲು ಸಿದ್ಧಾಂತದ ಮೊದಲೇ ಭಾಗ ಬುದ್ಧ ಹೇಳಿದ್ದು. ಈ ಬುದ್ಧನ ಬಯಲುಗೆ ಬಸವಣ್ಣನವರ ಶರಣರ ಬಯಲಿಗೆ ಒಂದೇ ಡಿಫ್ರೆನ್ಸು. ಅದು ಪಾಸಿಟಿವ್, ಅದು ನೆಗೆಟಿವ್, ಇದು ಪಾಸಿಟಿವ್. ಅಲ್ಲಿ ದೇವರಿಲ್ಲ ಮಾರ್ಕ್ಸ್ನಲ್ಲಿ, ಇಲ್ಲಿ ದೇವರು ಇದ್ದಾನೆ. ದೇವರು ಇದ್ದರೂ ಕೂಡ ಅದು ಬಯಲು, ಅವರು ದೇವರು ಇಲ್ಲದ ಬಯಲು, ಅಷ್ಟೇ ಡಿಫ್ರೆನ್ಸು. ಬುದ್ಧನ ಒಂದು ವಿಚಾರವನ್ನು ಶರಣರು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದರು. ಆದರೆ ಡಿಫ್ರೆನ್ಸ್ ಇರೋದು ಇದು. ಈ ಲಿಂಗಾಯತ ಧರ್ಮದಲ್ಲಿ, ಶರಣ ಧರ್ಮದಲ್ಲಿ ಮಠಾಧೀಶರಿಗೆ ಸನ್ಯಾಸತ್ವಕ್ಕೆ ಬೆಲೆ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಗ್ರಸ್ತಾಶ್ರಮದ ಧರ್ಮ. ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರಿಂದ ಶರಣರಿಂದ ಸ್ಥಾಪಿತವಾದ ಯಾವ ಮಠವೂ ಇರಲಿಲ್ಲ. ಅವೇನಾದರೂ ಇದ್ದರೆ ಕಾಳಾಮುಖಿ ಪಂಥದ ಮಠಗಳು, ಅದು ಲಿಂಗಾಯತ ಮಠಗಳಲ್ಲ. ಆಮೇಲೆ ಅವರು ಕನ್ವರ್ಟ್ ಆಗಿ ಈಗ ನಮ್ಮ ಸುತ್ತೂರು ಸ್ವಾಮಿಗಳು ಕಾಳಾಮುಖಿಗಳು ಅಂತ ಹೇಳ್ತಾರೆ. ಆಯಿತು, ಮುಖಕ್ಕೆ ಬಣ್ಣ ಈಗ ನೀವು ವಿಭೂತಿ ಹಚ್ಕೊಳ್ಬೇಡಿ, ಮಸಿ ಬಳ್ಕೊಳ್ಳಿ. ಯಾಕಂದರೆ ಕಾಳಾಮುಖಿ ಅಂದರೆ ಏನು? ಕಪ್ಪು ಮುಖ ಕಪ್ಪು ಮಾಡ್ಕೊಳ್ತಿದ್ರು ಬೆಳಗ್ಗೆ ಇದ್ರು ಕೂಡ ಅವರು. ನೀವು ಹಂಗೆ ಮಾಡ್ಕೊಂಡ್ಬಿಡಿ. ಯಾರು ಕಾಳಾಮುಖಿ ಅಂತಿರಲಿಲ್ಲ, ಹೋಗ್ಬಿಡಿ. ಅವರು ಮಹಿಳೆಯರನ್ನು ಅಲ್ಲಿ ಉಪಯೋಗ ಮಾಡ್ಕೊಳ್ತಿದ್ರು ತಮ್ಮ ಸಾಧನೆಗಾಗಿ. ಅಲ್ಲಿ ಸೆಕ್ಸ್ ನಡೀತಿತ್ತು, ಬೇರೆ ರೀತಿಯ ಸೆಕ್ಸ್ ಬಟ್ ನಡೀತಿತ್ತು, ಹೆಣ್ಮಕ್ಳು ಬೇಕಾಗಿತ್ತು ಅದರಲ್ಲಿ. ನೀವು ಕರ್ನಾಟಕ ಇತಿಹಾಸ ನೋಡಿದ್ರೆ 18 ಜನ ರಾಜರು ಈ ಕಾಳಾಮುಖಿ ಮಠಾಧೀಶರಿಗೆ ಕೊಟ್ಟಂಥ ದಾನಗಳಲ್ಲಿ ಕಣ್ಣೀರು ಇದ್ದಾರೆ. ಪ್ಯೂರ್ ಕಣ್ಣೀರನ್ನು ಹುಡುಕಾಡ್ಬಿಟ್ಟು ಈ ಕಾಳಾಮುಖಿ ಮಠಾಧೀಶರಿಗೆ ದಾನವಾಗಿ ಕೊಟ್ಟಂಥದ್ದು 17 ಶಾಸನಗಳನ್ನು ನಾನು ಪ್ರೊಡ್ಯೂಸ್ ಮಾಡ್ತೇನೆ. ಹಿರೇಮಲ್ಲೂರು ಈಶ್ವರನ ಎಲ್ಲ ಶಾಸನಗಳನ್ನು ಕೊಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ, ನೀವು ನೋಡ್ಕೊಳ್ಬೋದು. ಆದ್ದರಿಂದ ಈ ಕಾಳಾಮುಖಿ ಕಾಪಾಲಿಕರು ಅವಾಗ ಇದ್ದರು. 13ನೇ ಶತಮಾನದ ನಂತರ ಅವ್ರು ನಾಪತ್ತೆ ಆಗಿಬಿಟ್ರು, ಲಿಂಗಾಯತದಲ್ಲಿ ಸೇರ್ಪಡೆ ಆಗಿಬಿಟ್ರು. ಈಗ ನಮ್ಮ ಕೆಲವು ಮಠಾಧೀಶ ಸಂಗಿದ್ದಾರೆ, ಇನ್ನೂ ಹೇಳ್ಕೊಂಡು ತಿರುಗಾಡ್ತಾರೆ. ಅದು ಸಂಪೂರ್ಣವಾದಂಥ ಅರ್ಧ ಸತ್ಯ. ಮೊದಲು ಇರ್ಬೋದು, ಆಮೇಲೆ ಸೇರಿ ಈಗಲ್ಲ. ನಾನು ಹೇಳ್ತೀನಿ ಅಂತ ಅವ್ರ ಮಠದ ಹೆಸರು ಹೇಳ್ತೀನಿ. ಅದ್ರಾಗೆ ಸುತ್ತೂರು ಮಠನೂ ಒಂದು. ಹೀಗಿರುವಾಗ ಇಲ್ಲಿ ಏನು ನಾವು ಹೇಳ್ತಾ ಇರೋದೇನು? ಮಾರ್ಕ್ಸಿಸ್ಟನ್ನು ನೀವು ಹೇಳಿದ್ರಿ ಅಂದರೆ ಉಲ್ಟಾ ಸ್ವಾಮಿ. ಮಾರ್ಕ್ಸಿಗೆ ಗುರು ಆಗಿದ್ದ ಬಸವಣ್ಣ, ಬಸವಣ್ಣನಿಗೆ ಗುರು ಮಾರ್ಕ್ಸ್ ಅಲ್ಲ. ಆದರೆ ಅದು ಒಂದು ಮುಖ ಮಾತ್ರ ಬಸವಣ್ಣದ್ದು. ಉಲ್ಟಾ ಮುಖ ಬಂದರೆ ಹೀಗೆಲ್ಲೂ ಆಗಿದ್ದ. ಅದನ್ನು ಮಾರ್ಕ್ಸಿಸ್ಟರು ಹೇಳೋಲ್ಲ, ಇವರು ಇದನ್ನು ಹೇಳಲ್ಲ. ಯಾರು ಬಲಪಂಥೀಯರು ಮಾರ್ಕ್ಸ್ ಬಗ್ಗೆ ಮಾತಾಡಿದ್ರೆ ಕೋಪ ಅವ್ರಿಗೆ, ಎಡಪಂಥೀಯರಿಗೆ ಈ ಹೀಗೆಲಿನ ಬಗ್ಗೆ ಮಾತಾಡಿದ್ರೆ ಕೋಪ. ಇವೆರಡೂ ಸತ್ಯ ಅಲ್ಲ. ನೀವು ಹೊರಗಡೆ ಇದ್ಬಿಡ್ರಿ ನೀವು ಹೊರಗಡೆ ಇದ್ಬಿಡಿ. ಬಸವಣ್ಣ ನಮಗೆ ಸಾಕು. ಏನಂದರೆ ಎರಡು ಕೂಡಿಸಿದ್ದಾನೆ. ಬಸವಣ್ಣ ಬಗ್ಗೆ ಇನ್ನೂ 16 ಮುಖಗಳಿದೆ. ಇದು ಅಪಸ್ತೃತ. ಇಲ್ಲಿ ಯಾಕೆ ಹೇಳ್ತಾರೆ ಗೊತ್ತಾಯ್ತಲ್ಲ, ಆಧಾರಗಳು ಗೊತ್ತಾಯ್ತಲ್ಲ. ಇದಕ್ಕೆ ಬಂದಿದ್ದು ಈ ಫಿಲಾಸಫಿಕಲ್ ಥಾಟ್ ಪ್ರೊಸೆಸ್ ಇದ್ದಲ್ಲ, ಇದು ಬರಬಾರ್ದು, ಜನರಿಗೆ ಗೊತ್ತಾಗಬಾರ್ದು. ನಾವು ಹೇಳಿದ್ರೆ ಜನ ಕೇಳಬೇಕು. ನಾವು ಶಾಸ್ತ್ರ ಪುರಾಣ ವೇದಗಳನ್ನೆಲ್ಲ ಹೇಳ್ಕೊತಬೇಕು, ಅದೇ ಸತ್ಯ ಆಗಬೇಕು. ಆದರೆ ಶರಣರ ವಚನಗಳಲ್ಲಿ ಎಷ್ಟು ಉಗ್ರವಾದಂಥ ಮಾತುಗಳು ಬರ್ತದೆ. ಒಂದು ವಚನ ಹೇಳ್ಬಿಡ್ತೀನಿ. ಅಲ್ಲಮ್ಮ, ಈ ಬಸವಣ್ಣ ಬಿಟ್ಬಿಡಿ. ಬಸವಣ್ಣನವರಿಗೆ ಗುರುವಾದಂಥವನು, ಅನುಭವ ಮಂಟಪದ ಅಧ್ಯಕ್ಷನಾಗದಂಥ ಅಲ್ಲಮ್ಮನವರ ಒಂದು ವಚನ ಇದೆ. ಈ ಸನಾತನ ಧರ್ಮವನ್ನು ಹೇಗೆ ತಿರಸ್ಕಾರ ಮಾಡ್ತಾರೆ ಅನ್ನೋದು ಒಂದೇ ವಚನ ಸಾಕು. ಇನ್ನೂ ಅಂಥ 100,000 ಸಾವಿರಾರು ವಚನಗಳಿದೆ. ನಾವು ಈ ಪುಸ್ತಕ ತರ್ತಾ ಇದ್ದೀವಿ. 550 ವಚನಗಳ ಒಂದು 500 ಪುಟಗಳ ಪುಸ್ತಕ ತರ್ತಾ ಇದ್ದೀವಿ. ಈ ಎಲ್ಲ 23,000 ವಚನಗಳಲ್ಲಿ ಎಲ್ಲೆಲ್ಲಿ ಯಾವ ಶರಣರು ಎಂತೆಂಥ ಸಂದರ್ಭದಲ್ಲಿ ಶಾಸ್ತ್ರ ಪುರಾಣ ಆಗಮ ಎಲ್ಲ ರಿಜೆಕ್ಟ್ ಮಾಡಿದ್ದಾರೆ, ಅದನ್ನಷ್ಟನ್ನು ನೋಡ್ಕೊಂಡು ಕೊಡ್ತಾ ಇದ್ದೀವಿ. ಕಾಪಿ ಅವರು ಪ್ರಿಂಟ್ ಆಗ್ತಾ ಇದೆ, ಈಗ ಅದನ್ನು ಎಡಿಟ್ ಆಗ್ತಾ ಇದೆ, ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಆ ವಚನ ಹೇಳಿಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಅದಕ್ಕೆ 108 ಅರ್ಥ ಹಾಸ್ಬೋದು. ಪ್ಲೇನ್ ಅರ್ಥ ನಾನು ಹೇಳ್ತೀನಿ. ಏನು? ಅಜ್ಞಾನವೆಂಬ ತೊಟ್ಟಿಲೊಳು ಜ್ಞಾನವೆಂಬ ಶಿಶುವನಿಕ್ಕಿ. ಎಂಥ ತೊಟ್ಲು? ಅಜ್ಞಾನದ ತೊಟ್ಟಲು. ಅಲ್ಲಿ ಜ್ಞಾನಿ ಆಗ್ತಕ್ಕಂಥ ಒಂದು ಕುಸು ಆಗಿಲ್ಲ ಇನ್ನು. ಅದನ್ನಿಟ್ಟು ಸಕಲ ವೇದ ಶಾಸ್ತ್ರಗಳೆಂಬ ನೇನ ಕಟ್ಟಿ. ನೋಡಿ ಹೆಂಗಿದೆ. ನೇನು ಅಂದರೆ ಗಂಟಲಿಗೆ ಬಿಗಿಯೋದು. ಏನು ನೇನು ಬಿಗಿತಾರಲ್ಲ ಕೊಲ್ಲುವಾಗ, ಹಾಗೆ ಸಕಲ ವೇದ ಶಾಸ್ತ್ರಗಳೆಂಬ ನೇನ ಕಟ್ಟಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ಈ ತಾಯಿ ಯಾರು? ಸಮಾಜ. ಜೋಗಳ ಹಾಡ್ತಿದ್ದಾಳೆ. ಏನು ಜೋಗಳ ಹಾಡ್ತಿದ್ದಾರೆ? ಮಗು ಅಳುವಾಗ ತಾಯಿ ರಮಿಸ್ಬೇಕಾದ್ರೆ ಮಲಗು ಮಲಗು ಎಲೆ ಕಂದ ಚಂದ್ರ ಅದೇನೋ ಹೇಳ್ಕೊಂತ ಹೋಗ್ತಾರೆ. ಭಾಳಷ್ಟು ಲುಲ್ಲಬೀಸ್ ಇದೆ. ಲಲ್ಲಬಿ ಅಥವಾ ಒಂದು ಮಕ್ಕಳನ್ನ ಮಲಗಿಸುವಂಥ ಹಾಡುಗಳಿದೆ. ಏನು ಕನ್ನಡ ಏನಂತಾರೆ? ಜೋಗಳಗಳಿದೆ. ಅಂಥ ಜೋಗಳನ್ನು ಇಲ್ಲಿ ಹಾಡ್ತಾ ಇದ್ದಾಳೆ ಯಾವ ತಾಯಿ? ಭ್ರಾಂತಿ ಎಂಬ ತಾಯಿ.
ಇದು ಭ್ರಾಂತಿ. ಯಾವ ಭ್ರಾಂತಿ? ಈ ಜೋಗಳನೂ ಭ್ರಾಂತಿ, ಆ ಎಮ್ಮನೂ ಭ್ರಾಂತಿಯಲ್ಲಿದ್ದಾಳೆ. ಯಾವ ಭ್ರಾಂತಿ? ಸಕಲ ವೇದ ಶಾಸ್ತ್ರಗಳೆಂಬ ನೇನ ಕಟ್ಟಿದ್ರಲ್ಲ, ಇದು ಭ್ರಾಂತಿ ಅಲ್ಲ. ಮುಂದೆ ಏನು ಹೇಳ್ತಾನೆ ನೋಡಿ, ಎಷ್ಟು ಉಗ್ರವಾಗಿ ಹೇಳ್ತಾನೆ. ಅಲ್ಲಮ ಪ್ರಭುವಿನ ವಚನ ಅದು, ಬಸವಣ್ಣದಲ್ಲ ಇದು. ಬಸವಣ್ಣ ಇದಕ್ಕಿಂತ ಜೋರಾಗಿ ಹೇಳಿದ್ದೇನೆ. ಆಮೇಲೆ ನಾನು ಪ್ರವಚನ ಕೊಡ್ತಾ ಇಲ್ಲ ವಚನಗಳ ಬಗ್ಗೆ. ಅಲ್ಲಿ ಏನು ಹೇಳ್ತಾರೆ ಮುಂದೆ ಅಲ್ಲಮ ಪ್ರಭುಗಳು? ತೊಟ್ಟಿಲ ಮುರಿದು, ಎದುರ ತೊಟ್ಟಿಲು? ಅಜ್ಞಾನದ ತೊಟ್ಟಿಲು. ಯಾವ ಅಜ್ಞಾನ ಇದೆ? ಸಕಲ ವೇದ ಶಾಸ್ತ್ರಗಳೇ ಶ್ರೇಷ್ಠ ಅನ್ನುವಂಥದ್ದು, ಅದೇ ನಮ್ಮ ಜೀವನದ ಮಾರ್ಗದರ್ಶನ ಅನ್ನುವಂಥ ಅಜ್ಞಾನ ಮುರಿಬೇಕು. ಸಕಲ ವೇದ ಶಾಸ್ತ್ರಗಳೆಂಬ ಅಜ್ಞಾನದ ತೊಟ್ಟಿಲು ಮುರಿಯಬೇಕು, ನೇನ ಹರಿಯಬೇಕು. ಏನು ಬಿಗಿದಿರಲಿಲ್ಲ ಕುತ್ತಿಗೆ, ಅದನ್ನು ಹರಿಸಲು ಜೋಗುಳ ನಿಲ್ಲಬೇಕು. ತೊಟ್ಟಿಲ ಮುರಿದು ನೇನ ಹರಿದು ಜೋಗುಳ ನಿಂತಲ್ಲದೆ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭು ಹೇಳ್ತಾರೆ, ತೊಟ್ಟಿಲ ಮುರಿದು ನೇನ ಹರಿದು ಜೋಗುಳ ನಿಂತಲ್ಲದೆ ಗುಹೇಶ್ವರನೆಂಬ ಮಹಾಗಣವ ನೋಡಲಾಗದು. ಏನು ಹೇಳ್ಬೇಕಿನ್ನ? ಸಕಲ ವೇದ ಶಾಸ್ತ್ರಗಳೆಂಬ ನೇನ ಕಟ್ಟಿ, ನೀವು ಸಮಾಜಕ್ಕೆ ನೇನು ಹಾಕಿ ಅವನು ಬಿಟ್ಟು ಬೇರೇನು ಮಾತಾಡಬಾರ್ದು ಅಂತ ನೇನು ಹಾಕಿದ್ದೀರಿ. ನಿಲ್ಲಿಸಿ ಅದನ್ನು. ಇದು ಶರಣರ ಸಂದೇಶ. ಒಂದೇ ವಚನ ಅಲ್ಲ, ಅಂಥದ್ದು 509 ವಚನಗಳ ಕೂಡಿಸಿದ್ದೀವಿ. ಬುಕ್ ಈಗ ಪ್ರಿಂಟ್ ಮಾಡ್ತೀವಿ, ನಿಮ್ಗೆ ಕೊಡ್ತೀವಿ ಕಾಪಿ, ನೋಡ್ಕೊಂಡ್ಬಿಡಿ ನೀವೇನೆ. ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಿ? ಇದು ಇರೋದು ಇಲ್ಲಿ ಸನಾತನಿಗಳಿಗೆ ಈ ಅನುಭವ ಮಂಟಪ, ಶರಣ ತತ್ವ, ಬಸವ ತತ್ವ, ಲಿಂಗಾಯತ ಧರ್ಮ ಅನ್ನೋದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಉಗುಳಾಕು ಆಗ್ತಿಲ್ಲ, ನೋವು ಆಗ್ತಿಲ್ಲ. ಈಗ ಅದನ್ನು ಬೇರೆ ರೀತಿಯ ಬ್ರಷ್ ಕಡ್ಸಕ್ಕೆ ಕೊಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಬ್ರಷ್ ಕೊಟ್ಟಿದ್ದಾರೆ? ಇದು ವೇದ ಶಾಸ್ತ್ರಗಳ ಕನ್ನಡ ಟ್ರಾನ್ಸ್ಲೇಷನ್ ಹೇಳಕ್ಕೆ ಕೊಟ್ಟಿದ್ದಾರೆ. ಬಸವಣ್ಣ ಧರ್ಮ ಸ್ಥಾಪನೆ ಮಾಡಲಿಲ್ಲ, ಶರಣರ ಧರ್ಮ ಸ್ಥಾಪನೆ ಮಾಡಲಿಲ್ಲ. ಅದು ಹಿಂದೂ ಧರ್ಮದ ಸನಾತನ ವೈದಿಕ ಧರ್ಮದ ಒಂದು ಭಾಗ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಫಾಲ್ಸ್ ಕಾನ್ಷಿಯಸ್ಸನ್ನು ಮೂಡಿಸೋ ಪ್ರಯತ್ನ ಇದರಲ್ಲಿದೆ.